ತಾಯಿ ನೋಡೋದೇ ಒಂದು ಸೌಭಾಗ್ಯ, ನಮ್ಮ ಪುಣ್ಯ ಅಂತ ತಿಳ್ಕೊಬೇಕು ನಾವು. ಈ ತಾಯಿ ಹತ್ರ ಏನೇ ಕೇಳಿದ್ರು ಎಲ್ಲನೂ ಕರುಣಿಸ್ತಾಳೆ. ಚೆನ್ನಾಗಿದೆ, ಕ್ಷೇತ್ರ ಭಾಳ ತುಂಬ ಚೆನ್ನಾಗಿದೆ, ತುಂಬ ಪವರ್ಫುಲ್ ಆಗಿದೆ. ತುಂಬ ಸತ್ಯ ಇದೆ ದೇವರಲ್ಲಿ. ನಮ್ಮ ಸೊಸೆ ಪ್ರೆಗ್ನೆಂಟ್ ಇರಲಿಲ್ಲ, ಪ್ರೆಗ್ನೆಂಟ್ ಆಗಿದ್ದಾರೆ. ಇಲ್ಲಿಗೆ 3-4 ಸಲ ಬಂದಿದ್ದೀನಿ ನಾವು ಅಂದ್ಕೊಂಡಿದ್ದೆಲ್ಲ ಕಾರ್ಯ ಆಗ್ತಾ ಇದೆ. ಆ ತಾಯಿ ಸೇವೆಯಿಂದ ನಮಗೂ ಹೊಟ್ಟೆ ತುಂಬ್ತಾ ಇದೆ, ನಮ್ಮ ಮನೆ ಜೀವನ ನಡೀತಾ ಇದೆ. ಮತ್ತು ಬಸವಣ್ಣನ ಪವಾಡ ಚೆನ್ನಾಗಿದೆ. ನಮಸ್ಕಾರ, ನಾನಿವತ್ತು ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ KG ದೇವಪಟ್ಟಣದ ಶ್ರೀ ವಿದ್ಯಾಚೌಡೇಶ್ವರಿ ಅಮ್ಮನವರ ದೇವಸ್ಥಾನದಲ್ಲಿದ್ದೇನೆ. ಈ ಒಂದು ದೇವಸ್ಥಾನ ಶೃಂಗೇರಿಯ ಶಾರದಾ ಪೀಠಕ್ಕೆ ಸೇರಿದ್ದು ಅಂತ ಹೇಳಲಾಗುತ್ತೆ. ಶೃಂಗೇರಿಯ ಶಾರದೆಯ ದೇವಸ್ಥಾನದಷ್ಟೇ ಶ್ರೇಷ್ಠವಾದಂತಹ ದೇವಸ್ಥಾನ ಅಂತ ಕೂಡ ಹೇಳಲಾಗುತ್ತೆ. ಈ ದೇವಸ್ಥಾನದಲ್ಲಿ ಪ್ರತಿ ಹುಣ್ಣಿಮೆಯ ದಿನದಂದು ಹಾಗೆ ವಿಶೇಷವಾದಂತಹ ದಿನಗಳಲ್ಲಿ ಪೂಜೆ ಪುನಸ್ಕಾರಗಳು, ಹೋಮ ಹವನಗಳು, ಜೊತೆಗೆ ಇಲ್ಲಿ ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನು ಕೂಡ ಮಾಡಿಸಲಾಗುತ್ತೆ. ಈ ಒಂದು ಮಹಾ ಸಂಸ್ಥಾನ ಹೇಗಿದೆ, ಸಂಪೂರ್ಣವಾದಂತಹ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ನೋಡ್ಕೊ ಬರೋಣ ಬನ್ನಿ. ಗುರುಪೂರ್ಣಿಮೆ ಅಂಗವಾಗಿ ಶ್ರೀ ವಿದ್ಯಾಚೌಡೇಶ್ವರಿ ಸನ್ನಿಧಾನದಲ್ಲಿ ವೈಭವದ ವಿಶೇಷ ಪೂಜಾ ಮಹೋತ್ಸವ. ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ KG ದೇವಪಟ್ಟಣದಲ್ಲಿ ನೆಲೆ ನಿಂತಿರುವಂತಹ ಶೃಂಗೇರಿ ಶ್ರೀ ಶಾರದಾ ಪೀಠ ಪರಿಪಾಲಿತ ಶ್ರೀ ವಿದ್ಯಾಚೌಡೇಶ್ವರಿ ಅಮ್ಮನವರ ಸನ್ನಿಧಿಯಲ್ಲಿ ಗುರುಪೂರ್ಣಿಮೆ ಅಂಗವಾಗಿ ಬುಧವಾರ ಭಕ್ತಿ, ಶ್ರದ್ಧೆ ಹಾಗೂ ವೈಭವದಿಂದ ವಿಶೇಷ ಪೂಜಾ ಮಹೋತ್ಸವಗಳು ಜರುಗಿತು. ಭಾರತೀಯ ಸನಾತನ ಸಂಪ್ರದಾಯದಲ್ಲಿ ಗುರುಪೂರ್ಣಿಮೆ ಅತ್ಯಂತ ಪವಿತ್ರ ದಿನವಾಗಿದ್ದು, ವೇದ ಶಾಸ್ತ್ರಗಳ ಪ್ರವರ್ತಕರಾದಂಥ ಮಹರ್ಷಿ ವೇದವ್ಯಾಸರನ್ನ ಸ್ಮರಿಸಿ ಗುರು ಪರಂಪರೆಗೆ ಕೃತಜ್ಞತೆ ಸಲ್ಲಿಸುವ ದಿನವಾಗಿ ಆಚರಣೆಯನ್ನ ಮಾಡಲಾಗುತ್ತೆ. ಈ ಹಿನ್ನೆಲೆಯಲ್ಲಿ ಕ್ಷೇತ್ರದಲ್ಲಿ ಗುರುಪೂಜೆ, ವಿಶೇಷ ಆರಾಧನೆ ಹಾಗೂ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಭಕ್ತಿ ಭಾವದಿಂದ ಆಯೋಜನೆ ಮಾಡಲಾಗಿತ್ತು. ಬೆಳಗಿನ ಜಾವ ಶ್ರೀ ವಿದ್ಯಾಚೌಡೇಶ್ವರಿ ಅಮ್ಮನವರಿಗೆ ವಿಶೇಷ ಪೂಜೆ, ಮಹಾಮಂಗಳಾರತಿ ಮತ್ತು ಪುಷ್ಪಾಲಂಕಾರ ನೆರವೇರಿಸಲಾಯಿತು. ಜುಲೈ 28ರ ಮಧ್ಯರಾತ್ರಿ ನಡೆದಂಥ ವಿಶೇಷ ಪೂಜೆಯ ನಂತರ ಬೆಳಗ್ಗೆ 5 ಗಂಟೆಗೆ ತಾಯಿಗೆ ಲೇಪಿತವಾದಂಥ ಅರಿಶಿಣದಿಂದ ಭಕ್ತರಿಗೆ ಅರಿಶಿಣ ಸ್ನಾನ ಹಾಗೂ ಸಾಲಿಗ್ರಾಮ ತೀರ್ಥ ಸಂಪ್ರೋಕ್ಷಣೆ ಕಾರ್ಯಕ್ರಮ ನಡೆಯಿತು. ಈ ಪವಿತ್ರ ಕಾರ್ಯಕ್ರಮದಲ್ಲಿ ಭಕ್ತರು ಭಾರೀ ಸಂಖ್ಯೆಯಲ್ಲಿ ಭಾಗವಹಿಸಿ ತೀರ್ಥ ಪ್ರಸಾದವನ್ನು ಸ್ವೀಕರಿಸಿದರು. ಆನಂತರ ಭಕ್ತರ ಆರೋಗ್ಯ, ಸುಖ, ಶಾಂತಿ, ಐಶ್ವರ್ಯ ಹಾಗೂ ಲೋಕ ಕಲ್ಯಾಣಕ್ಕಾಗಿ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆ ಮತ್ತು ಶ್ರೀ ಸುದರ್ಶನ ಹೋಮ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ಬಳಿಕ ಹಂಗರಹಳ್ಳಿ ಬಸವಣ್ಣನವರ ನೇತೃತ್ವದಲ್ಲಿ ಉತ್ಸವ ಮೂರ್ತಿಗಳಾದ ಶ್ರೀ ಶನೇಶ್ವರ ಸ್ವಾಮಿ, ಶ್ರೀ ವಿದ್ಯಾಚೌಡೇಶ್ವರಿ ಅಮ್ಮನವರು ಹಾಗೂ ಚಿಕ್ಕ ಚೌಡೇಶ್ವರಿ ಅಮ್ಮನವರಿಗೆ ವಿಶೇಷ ಅಲಂಕಾರವನ್ನು ಮಾಡಿ ಭವ್ಯ ಪ್ರಾಕಾರೋತ್ಸವವನ್ನು ನಡೆಸಲಾಯಿತು. ಈ ವೇಳೆ ಭಕ್ತರು ಜಯಘೋಷಗಳೊಂದಿಗೆ ದೇವರ ದರ್ಶನ ಪಡೆದು ಗುರುಗಳ ಆಶೀರ್ವಾದವನ್ನು ಪಡೆದುಕೊಂಡರು. ಕಾರ್ಯಕ್ರಮದ ಅಂಗವಾಗಿ ಗುರು ಪರಂಪರೆಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿ ಜಗದ್ಗುರುಗಳ ದಿವ್ಯ ಆಶೀರ್ವಾದವನ್ನು ಸ್ಮರಿಸಲಾಯಿತು. ಕ್ಷೇತ್ರಕ್ಕೆ ಆಗಮಿಸಿದ್ದ ಸಾವಿರಾರು ಭಕ್ತರು ಪೂಜಾ ಕೈಂಕರ್ಯಗಳಲ್ಲಿ ಪಾಲ್ಗೊಂಡು ದೇವಿಯ ಕೃಪೆಗೆ ಪಾತ್ರರಾದರು. ಈ ಸಂದರ್ಭದಲ್ಲಿ ಕ್ಷೇತ್ರದ ವತಿಯಿಂದ ಆಗಮಿಸಿದ್ದ ಎಲ್ಲ ಭಕ್ತರಿಗೆ ತೀರ್ಥ ಪ್ರಸಾದ ವಿತರಣೆಯನ್ನ ಮಾಡಲಾಯಿತು. ಗುರುಪೂರ್ಣಿಮೆಯ ಪವಿತ್ರ ದಿನದಂದು ನಡೆದಂಥ ಈ ಒಂದು ಧಾರ್ಮಿಕ ಕಾರ್ಯಕ್ರಮಗಳು ಭಕ್ತಿ ಭಾವ ಮತ್ತು ಆಧ್ಯಾತ್ಮಿಕ ವಾತಾವರಣವನ್ನು ಮತ್ತಷ್ಟು ಉಜ್ವಲಗೊಳಿಸಿತು. ಇನ್ನು ಕ್ಷೇತ್ರಕ್ಕೆ ಭೇಟಿ ನೀಡಿದಂಥ ಭಕ್ತರು ದೇವಾಲಯದ ಬಗ್ಗೆ, ತಾಯಿಯ ಪವಾಡದ ಬಗ್ಗೆ ಏನು ಹೇಳ್ತಾರೆ ನೋಡ್ಕೊಬರೋಣ. ನನ್ನ ಹೆಸರು ವೆಂಕಟಲಕ್ಷ್ಮಿ ಅಂತ. ಈ ತಾಯಿ ಮಹಿಮೆ ಕೇಳಿ ಬಂದಿದ್ದೀವಿ. ಇದು 3ನೇ ಸಲ ಬಂದಿರೋದು. ಈ ತಾಯಿ ನೋಡೋದೇ ಒಂದು ಸೌಭಾಗ್ಯ, ನಮ್ಮ ಪುಣ್ಯ ಅಂತ ತಿಳ್ಕೊಬೇಕು ನಾವು. ಈ ತಾಯಿ ಹತ್ರ ಏನೇ ಕೇಳಿದ್ರು ಎಲ್ಲನೂ ಕರುಣಿಸ್ತಾಳೆ. ಈ ತಾಯಿ ಮಹಿಮೆ ನೋಡೇ ಹೋಗ್ಬೇಕು ಅಂತ ಬಂದಿದ್ದೀವಿ. ತಾಯಿ ಜಗಜ್ಜನನಿ ತುಂಬ ಚೆನ್ನಾಗಿ ಕರುಣಿಸ್ತಾಳೆ. ಮತ್ತು ಏನು ನಮ್ಮ ಸಮಸ್ಯೆ ಇರುತ್ತೆ ಅದನ್ನು ಖಂಡಿತವಾಗೂ ಹೇಳ್ತಾರೆ. ಎಲ್ಲೂ ಸಮಸ್ಯೆ ಬಗೆಹರಿಯಲ್ಲ, ಇಲ್ಲಿಗೆ ಬನ್ನಿ, ಎಲ್ಲವೂ ಸಮಸ್ಯೆ ಬಗೆಹರಿದು
ನಿಮ್ಮ ಜೀವನನ ಪಾವನ ಮಾಡ್ಕೊಳ್ಳಿ, ಸತ್ಯದಿಂದ ನ್ಯಾಯದಿಂದ ನಡೆಯೋಕ್ಕೊಂದು ಅವಕಾಶ ಮಾಡ್ಕೊಳ್ಳಿ, ಅಷ್ಟೇ ನಾನು ಹೇಳೋದು. ನನ್ನ ಹೆಸರು ನಾಗರತ್ನ ಅಂತ, ವಸಂತಪುರದಿಂದ ಬಂದಿದ್ದೀವಿ. ಉತ್ತರಳ್ಳಿ ವಸಂತಪುರ. ತುಂಬ ಒಳ್ಳೆಯದಾಗಿದೆ, ನಮಗೆ ಎಲ್ಲದರಲ್ಲೂ ಅನುಕೂಲ ಆಗಿದೆ. ತುಂಬ ಸತ್ಯ ಇದೆ ದೇವರಲ್ಲಿ. ನಾವೆಲ್ಲ ವಾರಗಿತ್ತಿದ್ದೀರಿ ಬಂದಿದ್ದೀವಿ. ಇವಾಗ ಒಂದೇ ಕುಟುಂಬದವರು. ಈ ಕ್ಷೇತ್ರದಲ್ಲಿ ವಿಶೇಷ ಅಂದರೆ ಒಂದು ಕಾಯಿನ್ ಕೊಡ್ತಾರೆ. ಕಾಯಿನು 5 ರೂಪಾಯಿ ಕಾಯಿನು ಒಂದು ಒಳಗಡೆ ಇರೋ ದೇವರಿಗೆ ಇಡಬೇಕು. ನಾವೇನಾದರೂ ಅಂದ್ಕೊಂಡಿದ್ದಾಗಬೇಕು ಅಂದರೆ, ಮತ್ತು ಇಲ್ಲಿ ಹೊರಗಡೆ ಇರೋ ದೇವರಿಗೆ 11 ರೂಪಾಯಿ ಇಡಬೇಕು. ನಾವು ಅಂದ್ಕೊಂಡಿದ್ದಾದಮೇಲೆ ಏನಾಗುತ್ತೋ ನಾವು ಅದನ್ನು ಸೇವೆ ಮಾಡ್ತೀವಿ ಅಂತ ಅಂದ್ಕೊಂಡ್ರೆ ಒಳ್ಳೆಯದಾಗುತ್ತೆ. ಆಗಿದೆ ನಮ್ಗೆ ಒಳ್ಳೆಯದು. ನಮ್ಮ ಸೊಸೆ ಪ್ರೆಗ್ನೆಂಟ್ ಇರಲಿಲ್ಲ, ಪ್ರೆಗ್ನೆಂಟ್ ಆಗಿದ್ದಾರೆ, ಒಳ್ಳೆಯದಾಗಿದೆ. ನನ್ನ ಹೆಸರು ಮೀನಾಕ್ಷಿ ಅಂತ, ಕನಕಪುರ ರೋಡು ಸೋಮನಹಳ್ಳಿಯಿಂದ ಬಂದಿದ್ದೀನಿ. ಇಲ್ಲಿಗೆ 3-4 ಸಲ ಬಂದಿದ್ದೀನಿ ನಾವು ಅಂದ್ಕೊಂಡಿದ್ದೆಲ್ಲ ಕಾರ್ಯ ಆಗ್ತಾಯಿದೆ. ಅಂದರೆ ಈ ನಮ್ಮದವ್ರಿಗೆ ದೇವ್ರು ಇದ್ದೇ ಇದ್ದಾನೆ ಅನ್ನೋದು ನಾವು ಕೆಲವು ಸಲ ನಾವು ನಂಬಬೇಕಾಗುತ್ತೆ. ಹಂಗಾಗಿ ನಾವು ಯಾರೋ ಹೇಳ್ದಂಗೆ ನಾವು ಇಲ್ಲಿ ಬರ್ತಾ ಇದ್ದೀವಿ, ಒಳ್ಳೇದಾಗ್ತಾ ಇದೆ. ನಮ್ಮ ಕುಟುಂಬಸ್ಥರನ್ನೆಲ್ಲ ನಾವು ಕರ್ಕೊಂಬಂದಿದ್ದೀವಿ ಹೇಳಿ. ನನ್ನ ಹೆಸರು ಪ್ರಭು ಅಂತ, ನಮ್ಮದು ದಾವಣಗೆರೆಯಿಂದ ನಾವು ಬಂದಿರೋದು. ಇಲ್ಲಿಗೆ ನಮ್ಮ ಬ್ರದರ್ ಒಬ್ಬರು ಇದ್ದಾರೆ, ಅವರು ನಮಗೆ ಹೇಳಿದರು ಇಲ್ಲೆಲ್ಲ ಚೆನ್ನಾಗಿದೆ, ವಿದ್ಯೆ ಮಕ್ಕಳಿಗೆಲ್ಲ ವಿದ್ಯೆ ಆಗುತ್ತೆ, ಆಮೇಲೆ ಮಕ್ಕಳಾಗಲ್ದಾಗೆ ಮಕ್ಕಳಾಗುತ್ತೆ, ಸಂತಾನ ಭಾಗ್ಯ ಎಲ್ಲ ಇದೆ ಅಂತ ಹೇಳಿದರು. ಅದಕ್ಕಾಗಿ ನಾವು ಇಲ್ಲಿಗೆ ದೇವಸ್ಥಾನಕ್ಕೆ ಫಸ್ಟ್ ಟೈಮ್ ಬಂದ್ವಿ. ತುಂಬ ಚೆನ್ನಾಗಿದೆ ದೇವಸ್ಥಾನದಲ್ಲೆಲ್ಲ. ಅಲ್ಲಿ ಬಸವಣ್ಣಂದು ತುಂಬ ಇಲ್ಲಿ ಹೇಳಿಕೆ ಎಲ್ಲ ಆಗುತ್ತೆ. ಆಮೇಲೆ ಹೊಲದಲ್ಲೆಲ್ಲ ಬೋರೆಲ್ಲ ಇದೆ ಅಂತ. ಆಮೇಲೆ ಅನ್ನ ಸಂತರ್ಪಣೆ ಇದೆ ಇಲ್ಲಿ. ಮಕ್ಕಳಿಗೆ ವಿದ್ಯಾಭ್ಯಾಸನೂ ಬಂದು ಮಕ್ಕಳನ್ನ ಏನಾರ ವಿದ್ಯಾಭ್ಯಾಸ ಇಲ್ಲಿ ಮಾಡಿಸಿದ್ವಿ ಅಂದ್ರೆ ತುಂಬ ಮಕ್ಕಳಿಗೆ ವಿದ್ಯೆ ಬರುತ್ತೆ, ಮಕ್ಕಳಿಗೆಲ್ಲ ಬರೆಯೋಕ್ಕೆ ಬರುತ್ತೆ, ಓದೋಕ್ಕೆ ಬರುತ್ತೆ ಅಂತ ತುಂಬ ಹೇಳಿದರು. ಹಂಗಾಗಿ ನಾವು ಫಸ್ಟ್ ಟೈಮ್ ಇಲ್ಲಿಗೆ ಬಂದ್ವಿ. ಚೆನ್ನಾಗಿದೆ ಕ್ಷೇತ್ರ, ಭಾಳ ತುಂಬ ಚೆನ್ನಾಗಿದೆ, ತುಂಬ ಪವರ್ಫುಲ್ ಆಗಿದೆ. ಸರ್, ನಮ್ಮ ಹೆಸರು ತಿಮ್ಮಪ್ಪ ಅಂತ ಹೇಳಿ, ನಾವಿಲ್ಲೇ ಗೊಲ್ರೊಟ್ಟಿ ಬರೆ ಸುಮಾರು ಒಂದು 20 ಆಟೋಗಳು ನಾವಿಲ್ಲಿ ಬರೋ ಭಕ್ತರನ್ನ ನಾವು ದೇವಸ್ಥಾನ ಹತ್ರ ಬಿಟ್ಕೊಡ್ತೀವಿ. ಹಾಗಾಗಿ ಪ್ರತಿ ದಿವಸನೂ ಅನ್ನದಾಸೋಹ, ಪ್ರತಿ ಯಾವತ್ತೇ ಬಂದರೂ ಭಕ್ತಾದಿಗಳು ಊಟ ಇಲ್ಲ ಅಂತ ಹೇಳಿ ಉಪವಾಸ ಹೋಗಿಲ್ಲ, ಹೊಟ್ಟೆ ತುಂಬ ಉಣ್ಕೊಂಡು ಹೋಗಿದ್ದಾರೆ. ಆ ತಾಯಿ ಸೇವೆಯಿಂದ ನಮಗೂ ಹೊಟ್ಟೆ ತುಂಬ್ತಾ ಇದೆ, ನಮ್ಮ ಮನೆ ಜೀವನ ನಡೀತಾ ಇದೆ. ಬರೋ ಭಕ್ತರುಗಳಿಗೂ ನಾವು ತಾಯಿ ಮಹಿಮೆಯದು ಏನಾಗ್ತಾಯಿದೆ ಅದನ್ನೆಲ್ಲ ಪರ್ಚೇಸ್ ಮಾಡ್ತೀವಿ. ಮತ್ತು ಬಸವಣ್ಣನ ಪವಾಡ ಚೆನ್ನಾಗಿದೆ. ಅಂದರೆ ತಾಯಿ ವಿದ್ಯಾಚೌಡೇಶ್ವರಿ ಮಹಿಮೆ ಎಲ್ಲರಿಗೂ ಒಳ್ಳೇದು ಮಾಡಿದೆ. ಹಾಗಾಗಿ ಎಲ್ಲ ಬರೋ ಭಕ್ತಂದ್ರೆ ರಾಜ್ಯದಿಂದ ಸುಮಾರು ಜಿಲ್ಲೆಗಳಿಂದ, ದೂರದಿಂದ, ಉತ್ತರ ಕರ್ನಾಟಕ ಜಿಲ್ಲೆ ಪ್ರತಿ ಜಿಲ್ಲೆಯಿಂದ ಬರ್ತಾರೆ, ಮೈಸೂರು ಭಾಗದಿಂದ ಬರ್ತಾರೆ, ಹೊರ ರಾಜ್ಯದಿಂದ ಬರ್ತಾರೆ, ಮಂಗಳೂರು, ಚಿಕ್ಕಮಗಳೂರು, ಈ ಕಡೆ ದಾವಣಗೆರೆ, ಚಿತ್ರದುರ್ಗ, ರಾಯಚೂರು, ಗುಲ್ಬರ್ಗ, ಯಾದಗಿರಿ, ಈ ಕಡೆ ಬೆಂಗಳೂರು ಮಾರ್ಗದಲ್ಲಿ ಸುಮಾರು 90% ಜನ ಬರ್ತಾರೆ. ಹಾಗಾಗಿ ಭಾಳ ಉತ್ಸವದಿಂದ, ವಿಜೃಂಭಣೆಯಿಂದ, ಅಮಾವಾಸ್ಯೆ ಪೌರ್ಣಮಿಲಂತೂ ಭಾಳ ವಿಜೃಂಭಣೆಯಿಂದ, ಭಾಳ ಪ್ರೀತಿಯಿಂದನೂ ದೇವರಿಗೆ ಅಷ್ಟೇ ಅಲಂಕಾರ ಮಾಡ್ತಾರೆ. ಬರೋ ಭಕ್ತರಿಗಂತೂ ಭಾಳ ಅದು ನೋಡಿ 2 ಕಣ್ಣು ತುಂಬಿ ಅವ್ರಿಗೆ ಭಾಳ ಸಂತೋಷ ಆಗುತ್ತೆ. 20 ವರ್ಷದಿಂದ ಒಂದು ಇದು ಚಿಕ್ಕ ಗುಡಿಯಿಂದ ಇವತ್ತು ದೊಡ್ಡ ಶೃಂಗೇರಿ ವಿದ್ಯಾ ಅನ್ನಪೂರ್ಣೇಶ್ವರಿ ಒಂದು ಅನುಗ್ರಹದಿಂದ ಇವತ್ತು ಈ ತಾಯಿ ಇಡೀ ಜಗತ್ತಿಗೆ ಒಂದು ಹೆಸರು ಮಾಡ್ತಿದ್ದಾಳೆ. ಹಾಗಾಗಿ ನಾವು ತುಂಬ ವರ್ಷ 15 ವರ್ಷದಿಂದ ಈ ದೇವಸ್ಥಾನಕ್ಕೆ ನಾವು ಆಟೋ ಬರೋ ಭಕ್ತಾದಿಗಳನ್ನ ಇಲ್ಲಿ ಕರ್ಕೊಂಬಂದು ನಾವು ಸೇವೆ ಸಲ್ಲಿಸ್ತಾ ಇದ್ದೀವಿ. ನಮ್ಮದು ಒಂದು ಸೇವೆ. ಅಮ್ಮ ನನಗೊಂದು ಭಕ್ತರು ಹೊಟ್ಟೆ ತುಂಬಿಸಿ ಸೇವೆ ಕೊಟ್ಟೆ, ನಮ್ಗೆ ಅದೇ ಸೇವೆ ಅಂತ ಡೈಲಿ ಮಾಡ್ತೀವಿ. ಭಾಳ ಚೆನ್ನಾಗಿ ಬರ್ತಾರೆ, ಚೆನ್ನಾಗಿ ನಡೀತಾ ಇದೆ. ಶ್ರೀ ವಿದ್ಯಾಚೌಡೇಶ್ವರಿ ಪುಣ್ಯಕ್ಷೇತ್ರಕ್ಕೆ ಭೇಟಿ ನೀಡುವವರು ಹೆಚ್ಚಿನ ಮಾಹಿತಿಗಾಗಿ ಈ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ.